ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಕ್ರೈಸ್ತ ಸಭೆಗಳನ್ನು ಮುನ್ನಡೆಸ್ತಿರ್ತಕ್ಕಂಥ ಸಭಾ ಹಿರಿಯರು ಅಥವಾ ನಾಯಕರಾದಂಥ ನಾವು ಶಿಲುಬೆಯ ದಾರಿಯಲ್ಲಿ ನಡೆಯುವ ಮೂಲಕ ನಮ್ಮ ಸಭೆಯಲ್ಲಿರ್ತಕ್ಕಂಥ ಇತರರಿಗೆ ನಾವು ಮಾದರಿಗಳಾಗಬೇಕು. ಸ್ವತಃ ಯೇಸುವಿನ ಮಾದರಿಯಂತೆ ನಾವು ಸಭೆಗಳಲ್ಲಿ ಇತರರ ಸೇವಕರಾಗಲು ಹೆಚ್ಚಿನ ಹಂಬಲ ಹೊಂದಿರಬೇಕೇ ಹೊರತು ನಾಯಕರು ಎಂದು ಎನಿಸಿಕೊಳ್ಳುವುದಕ್ಕೆ ಅಲ್ಲವೇ ಅಲ್ಲ. ಯೇಸು ಕಲಿಸಿದಂತೆ ಲೋಕದ ಅರಸರು ಮತ್ತು ದೊಡ್ಡ ಮನುಷ್ಯರು ಜನರ ಮೇಲೆ ಅಧಿಕಾರ ಚಲಾಯಿಸ್ತಾರೆ. ಆದರೆ ನಿಮ್ಮಲ್ಲಿ ಹಾಗಿರಬಾರದು. ನಿಮ್ಮಲ್ಲಿ ದೊಡ್ಡವನಾಗಲು ಬಯಸುವವನು ನಿಮ್ಮೆಲ್ಲರ ಸೇವಕನಾಗಿರಬೇಕು. ಎಲ್ಲರಿಗಿಂತ ಶ್ರೇಷ್ಠನಾಗಲು ಬಯಸುವವನು ಎಲ್ಲರಿಗೂ ದಾಸನಾಗಬೇಕು. ಏಕೆಂದರೆ ರಕ್ಷಕನಾಗಿ ಬಂದ ಮನುಷ್ಯ ಕುಮಾರನಾದ ನಾನು ಸಹ ಸೇವೆ ಮಾಡಿಸಿಕೊಳ್ಳಲು ಬರಲಿಲ್ಲ, ಬದಲಾಗಿ ಸೇವೆ ಮಾಡುವುದಕ್ಕಾಗಿಯೇ ಬಂದಿದ್ದೇನೆ ಎಂಬುದಾಗಿ ಮಾರ್ಕ್ ಪತ್ರಿಕೆ 10ನೇ ಅಧ್ಯಾಯ 42ರಿಂದ 45 ನಾವು ಗಮನಿಸ್ತೇವೆ. ಮತ್ತಾಯ ಪತ್ರಿಕೆ 23ನೇ ಅಧ್ಯಾಯ 10 ನೀವು ಗಮನಿಸಿ, ನಾವು ಎಂದಿಗೂ ನಮ್ಮ ಪದವಿಯನ್ನು ಅಥವಾ ನಮ್ಮ ನಾಯಕ ಅಥವಾ ಗುರು ಎಂಬ ಬಿರುದನ್ನು ಪ್ರೀತಿಸಬಾರದು ಅನ್ನುವುದಾಗಿ ನಾವು ಮತ್ತಾಯ ಪತ್ರಿಕೆ 23ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಇಲ್ಲಿ ಪದವಿಯನ್ನು ಅಥವಾ ನಾಯಕನನ್ನು ಇನ್ನೊಂದು ಸಲ ನೋಡಿ, 23:10 ನೀವು ನೋಡಿ, ವಿಶೇಷವಾಗಿ ಇಲ್ಲಿ ಗಮನಿಸೋದೇನಪ್ಪ ಅಂತಂದರೆ, ನಿಮಗೆ ಗುರುಗಳು ಅನ್ನಿಸಿಕೊಳ್ಳಬೇಡಿರಿ, ಗುರುಗಳು ಅನ್ನಿಸಿಕೊಳ್ಳಬೇಡಿರಿ, ಕ್ರಿಸ್ತನೊಬ್ಬನೇ ನಿಮಗೆ ಗುರುವು. ನಿಮ್ಮಲ್ಲಿ ಹೆಚ್ಚಿನವನು ನಿಮ್ಮ ಸೇವಕನಾಗಿರಬೇಕು. ತನ್ನನ್ನು ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು. ಇದೆಲ್ಲ ಮುಖ್ಯವಾಗಿ ಎಷ್ಟು ಚಂದ ದೇವರು ಹೇಳ್ತಾನೆ ಅಂತಂದರೆ, 23ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. 6, 7, 8 ನೀವು ನೋಡಿ. ಇದಲ್ಲದೆ ಔತಣ ಪ್ರಸ್ಥಗಳಲ್ಲಿ ಪ್ರಥಮ ಸ್ಥಾನ, ಸಭಾಮಂದಿರಗಳಲ್ಲಿ ಮುಖ್ಯ ಪೀಠಗಳು, ಅಂಗಡಿ ಬೀದಿಗಳಲ್ಲಿ ನಮಸ್ಕಾರಗಳು, ಜನರಿಂದ ಬೋಧಕರೆನಿಸಿಕೊಳ್ಳುವುದು, ಇವುಗಳೇ ಅವರಿಗೆ ಇಷ್ಟ. ಆದರೆ ನೀವು ಬೋಧಕರೆನಿಸಿಕೊಳ್ಳಬೇಡಿರಿ. ಒಬ್ಬನೇ ನಿಮ್ಮ ಬೋಧಕನು, ನೀವೆಲ್ಲರೂ ಸಹೋದರರು. ಇದಲ್ಲದೆ ಭೂಲೋಕದಲ್ಲಿ ಯಾರನ್ನೂ ನಮ್ಮ ತಂದೆ ಎಂದು ಕರೆಯಬೇಡಿರಿ, ಪರಲೋಕದಲ್ಲಿರುವ ಆತನೊಬ್ಬನೇ ನಿಮಗೆ ತಂದೆ. ಗಮನಿಸೋದಾದರೆ ಇಲ್ಲಿ ಕರ್ತನು ಬಹಳ ಸ್ಪಷ್ಟವಾಗಿ ಹೇಳುವುದೇನಪ್ಪ ಅಂದರೆ, ನೀವು ಕರ್ತನು ನಿಮಗೆ ತಂದೆಯಾಗಿದ್ದಾನೆ. ಕರ್ತನು ನಿಮ್ಮನ್ನು ಕೈ ಹಿಡಿದು ನಡೆಸುವವನಾಗಿದ್ದಾನೆ. ವಾಸ್ತವವಾಗಿ ಇಲ್ಲಿ ನಾವು ನೋಡುವುದೇನೆಂದರೆ, ಯೇಸು ಶಾಸ್ತ್ರಿಗಳು ಮತ್ತು ಫರಿಸಾಯರನ್ನು ಗದರಿಸಿದಂತಹ ಈ ಪ್ರಸಂಗಗಳಲ್ಲಿ ನೋಡುವುದಾದರೆ, ಕರ್ತನು ಯೆರೂಸಲೇಮಿನ ವಿಷಯದಲ್ಲಿ ದುಃಖಪಟ್ಟಿದ್ದನ್ನು ಇಲ್ಲಿ ನಾವು ಗ್ರಹಿಸ್ತೇವೆ. ದುಃಖಪಟ್ಟಂಥದ್ದು, ಅಯ್ಯ ಕಪಟಿಗಳಾದ ಶಾಸ್ತ್ರಿಗಳೇ, ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳು ಎಂಬುದಾಗಿ 23ನೇ ಅಧ್ಯಾಯದಲ್ಲಿ ನಾವು ನೋಡುವುದಾದರೆ, ಕರ್ತನು ಅಯ್ಯೋ ಅನ್ನುವಂತಹ ಪದ 4 ಬಾರಿ 6 ಬಾರಿ ನಾವು ನೋಡುತ್ತೇವೆ. ಅಯ್ಯೋ
ಕಪಟಿಗಳಾದ ಶಾಸ್ತ್ರಿಗಳೇ ಅನ್ನುವಂಥದ್ದನ್ನು ನಾವು ನೋಡುವುದಾದರೆ ಅಲ್ಲಿ ಕರ್ತನು 6ಕ್ಕಿಂತ ಹೆಚ್ಚು ಬಾರಿ ನಾವು ನೋಡ್ತೇವೆ ಪ್ರಿಯರೇ. ಅಂದರೆ ನಾನು ಕ್ರಿಸ್ತನು ಎಂದು ಹೇಳಿ ಎಷ್ಟೋ ಜನರನ್ನು ಮೋಸಗೊಳಿಸುವರು ಎಂಬುದಾಗಿ ನಾವು ನೋಡ್ತೇವೆ. ಆದರೆ ಕರ್ತನು ಮಾದರಿಯಾಗಿರಲಿ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರ ಸ್ವಾಮಿ. ದೇವರೇ ಅಪ್ಪ, ಈ ಮುಂಜಾನೆಯ ಸಮಯದಲ್ಲಿ ಸ್ವಾಮಿ ಮಕ್ಕಳನ್ನು ದೇವರೇ ಫಲಪ್ರದವಾಗಿ ನಡೆಸು, ಜಯಪ್ರದವಾಗಿ ನಡೆಸು, ಅವರ ಅಗತ್ಯಗಳನ್ನು ಪೂರೈಸು. ಮಕ್ಕಳನ್ನು ಆಶೀರ್ವದಿಸು, ಗೌರವಿಸು, ಬಲಪಡಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇವೆ ಪರಮ ತಂದೆಯೇ. ಆಮೇನ್, ಆಮೇನ್.